ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗೆ ಕೆನಡಾದ ಟೊರಾಂಟೋದ ಮಾಲ್ ಒಂದರ ಬಳಿ ಭಾರತೀಯ ಎಂಜಿನಿಯರ್ ಚಂದನ್ ಕುಮಾರ್ ಅವರನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಯಿತು. ಈ ಚಂದನ್ ಕರ್ನಾಟಕದವರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲುಗೆ ಸೇರಿದವರು. ಕೆನಡಾದಲ್ಲಿ ಇಂಜಿನಿಯರ್ ಆಗಿದ್ದ ಚಂದನ್ ಹತ್ಯೆಗೆ ಕಾರಣ ಏನು ಅನ್ನೋದು ಇದುವರೆಗೆ ಸ್ಪಷ್ಟ ಆಗಿಲ್ಲ. ಕೆನಡಾದಲ್ಲಿ ಗುಂಡಿನ ದಾಳಿ ಆಯ್ತಂತೆ, ಕನ್ನಡಿಗರೊಬ್ಬರು ಮೃತಪಟ್ಟರಂತೆ ಅನ್ನೋ ಸುದ್ದಿ ಕೇಳಿ ನಾವೆಲ್ಲ ಪಾಪ ಅಂದುಕೊಂಡು ಕಣ್ಣಂಚಿನ ನೀರನ್ನು ಒರೆಸ್ಕೊಳ್ಳೋ ಹೊತ್ತಿಗೆ ಬುಧವಾರ ಅಲ್ಲಿ ಮತ್ತೊಂದು ಶಾಕಿಂಗ್ ಘಟನೆ ನಡೆದಿದೆ. ಅಲ್ಲಿನ ಶಾಲೆಯೊಂದರಲ್ಲಿ ಯದ್ವಾತದ್ವಾ ಗುಂಡಿನ ದಾಳಿ ನಡೆದಿದೆ. ಅದು ಅಮಾನವೀಯತೆ ಅಂತ ಮಾತ್ರ ಅನ್ನಿಸ್ಕೊಳ್ತಿಲ್ಲ, ಬದಲಿಗೆ ಪಶ್ಚಿಮದ ದೇಶಗಳಲ್ಲಿನ ಗನ್ ಕಲ್ಚರ್, ಅದರಿಂದ ಶುರುವಾಗ್ತಾ ಇರೋ ಮಾನಸಿಕ ರೋಗ ಯಾವ ಮಟ್ಟಕ್ಕೆ ಅಲ್ಲಿ ಹೆಚ್ಚಾಗ್ತಾ ಇದೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಹಾಗಾದರೆ ಏನಾಗಿದೆ ಕೆನಡಾದಲ್ಲಿ, ಬನ್ನಿ ನೋಡೋಣ. ಗೆಳೆಯರೆ, ಅದು ಫೆಬ್ರವರಿ 10 ಮಂಗಳವಾರ. ಕೆನಡಾದ ಬ್ರಿಟಿಷ್ ಕೊಲಂಬಿಯಾ ಪ್ರಾಂತ್ಯದ ಪೀಸ್ ರೀಜನ್ನಲ್ಲಿನ ಟಂಬ್ಲರ್ ರಿಡ್ಜ್ ಸೆಕೆಂಡರಿ ಸ್ಕೂಲ್ ಒಂದರಲ್ಲಿ ಮಕ್ಕಳು ಪಾಠ ಕೇಳ್ತಾ ಇದ್ರು. ಅಲ್ಲಿ ಸುಮಾರು 175 ಮಕ್ಕಳಿವೆ. ಅಲ್ಲಿ 7ರಿಂದ 12ನೇ ತರಗತಿಯವರೆಗೆ ಕ್ಲಾಸುಗಳು ನಡೆಯುತ್ತವೆ. ಮಧ್ಯಾಹ್ನ 1:20 ಸಮಯಕ್ಕೆ ಅಲ್ಲಿಗೆ ಯುವತಿಯೊಬ್ಬಳು ಬಂದ್ಲು. ಆಕೆ ಬ್ರೌನ್ ಹೇರನ್ನು ಹೊಂದಿದ್ಲು. ಸೀದಾ ಬಂದವಳೆ ಶಾಲೆಯ ಆವರಣಕ್ಕೆ ನುಗ್ಗಿದ್ಲು. ಅಲ್ಲಿ ಆಕೆಯ ಕೈಯಲ್ಲಿ ಗನ್ ಇದ್ದುದು ಗೊತ್ತಾಯಿತು. ಯಾರಮ್ಮ ನೀನು, ಯಾಕೆ ಬಂದಿದ್ಯಾ, ಗನ್ ಯಾಕೆ ಇಲ್ಲಿಗೆ ತಂದೆ ಅಂತ ಕೇಳೋಷ್ಟರಲ್ಲಿ ಆಕೆ ಗುಂಡಿನ ದಾಳಿಯನ್ನು ಶುರು ಮಾಡೇ ಬಿಟ್ಲು. ಅವಳು ಯದ್ವಾತದ್ವಾ ಹಾರಿಸಿದ ಗುಂಡುಗಳು ಎಲ್ಲೆಲ್ಲಿ ಯಾರ್ಯಾರಿಗೆ ಬಡದ್ವೋ ಏನೋ ಅಂತೂ ಬಂದೂಕಲ್ಲಿದ್ದ ಅಷ್ಟೂ ಗುಂಡುಗಳು ಖಾಲಿಯಾಗೋವರೆಗೆ ಅವಳು ಟ್ರಿಗರ್ ಮೇಲಿನ ಬೆರಳನ್ನು ತೆಗಿಲಿಲ್ಲ. ಗುಂಡು ಖಾಲಿ ಆಯಿತು, ಸದ್ದು ನಿಲ್ತು. ಇಷ್ಟಾದ ಮೇಲೆ ಅಲ್ಲಲ್ಲಿ ಅಡಗಿ ಪ್ರಾಣ ಉಳಿಸ್ಕೊಂಡಿದ್ದ ಶಾಲೆಯ ಸಿಬ್ಬಂದಿ ಹಾಗೂ ಮಕ್ಕಳು ಅವರಿದ್ದ ಕಡೆಯಿಂದ ನಿಧಾನವಾಗಿ ಹೊರಬಂದರು. ಅಲ್ಲೊಂಥರ ಭೀಭತ್ಸ್ಯ ಅಂತಾರಲ್ಲ, ಆ ಥರದ ವಾತಾವರಣ ನಿರ್ಮಾಣ ಆಗಿತ್ತು. ಆ ಪೈಶಾಚಿಕ ಘಟನೆಯಲ್ಲಿ 6 ಮಂದಿ ಮಕ್ಕಳಲ್ಲಿ ಪ್ರಾಣ ಬಿಟ್ಟಿದ್ದರು. ಇನ್ನುಳಿದವರು ಜೀವನ್ಮರಣ ಹೋರಾಟವನ್ನು ನಡೆಸ್ತಾ ಇದ್ರು. ಅಷ್ಟರಲ್ಲಿ ಅಲ್ಲಿಗೆ ಆ್ಯಂಬುಲೆನ್ಸುಗಳು ಬಂದವು, ಪೊಲೀಸರು ಬಂದರು. ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸುವ ಕೆಲಸ ಕೂಡ ನಡೀತು. ಕೆಲ ಮಕ್ಕಳನ್ನು ಏರ್ ಲಿಫ್ಟ್ ಮಾಡಲಾಯಿತು. ಹೀಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋವಾಗಲೇ 2 ಮಕ್ಕಳಲ್ಲಿ ಪ್ರಾಣ ಬಿಟ್ಟವು. ಇನ್ನುಳಿದ ಮಕ್ಕಳನ್ನು ಆಸ್ಪತ್ರೆಗೆ ದಾಖಲಿಸುವಲ್ಲಿ ಪೊಲೀಸರು ಯಶಸ್ವಿ ಆದರು. ಇಷ್ಟಾದ ನಂತರ ಅಲ್ಲಿ ಯದ್ವಾತದ್ವಾ ಗುಂಡು ಹಾರಿಸಿದ್ದು ಯಾರು ಅನ್ನೋ ಬಗ್ಗೆ ವಿಚಾರಣೆ ಶುರುವಾಯಿತು. ಅವರು ಆರೋಪಿಗಾಗಿ ಹುಡುಕಾಟ ಶುರು ಮಾಡಿದರು. ಅಷ್ಟರಲ್ಲಿ ಅಲ್ಲಿನ ಸಿಬ್ಬಂದಿ ಅಲ್ಲದ, ಪೇರೆಂಟ್ ಕೂಡ ಅಲ್ಲದ ಹೆಂಗಸಿನ ಹೆಣವೊಂದು ಆವರಣದಲ್ಲಿ ಪೊಲೀಸರಿಗೆ ಸಿಕ್ಕಿತ್ತು. ಇದು ಯಾರು ಅಂತ ವಿಚಾರಣೆ ಮಾಡಿದವರಿಗೆ ಅವಳೇ ಗುಂಡು ಹಾರಿಸಿದ ಪಾತಕಿ ಅನ್ನೋದು ಗೊತ್ತಾಯಿತು. ಅಲ್ಲಿ ಅವಳೇ ಹಾರಿಸಿದ ಗುಂಡು ಆಕ್ಸಿಡೆಂಟಲ್ ಆಗಿ ತಗಲಿ ಸಾವಿಗೀಡಾಗಿದ್ಲ ಅಥವಾ ಬೇಕಂತ ತನಗೆ ತಾನೇ ಗುಂಡು ಹಾರಿಸ್ಕೊಂಡಿದ್ಲ ಅನ್ನೋ ಬಗ್ಗೆ ಪೊಲೀಸರು ಇನ್ನೂ ಕೂಡ ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿಲ್ಲ. ಆಕೆಯ ದೇಹ ಸೇರಿದ ಗುಂಡು ಎಷ್ಟು ದೂರದಿಂದ ಹಾರಿದೆ ಅನ್ನೋದು ಗೊತ್ತಾದರೆ ಅವಳೇ ಹೊಡ್ಕೊಂಡ್ಲಾ ಅಥವಾ ಬೇರೆ ಮೂಲದಿಂದ ಅದು ಬಂತಾ ಅನ್ನೋದು ಗೊತ್ತಾಗುತ್ತೆ. ಗುಂಡು ದೇಹವನ್ನು ಹೊಕ್ಕ ಗಾಯದ ಗುರುತಿರುತ್ತಲ್ಲ, ಅದು ಗುಂಡು ಎಷ್ಟು ದೂರದಿಂದ ಹಾರಿದೆ ಅನ್ನೋದನ್ನು ಹೇಳುತ್ತೆ. ಇದರ ಜೊತೆಗೆ ಆಕೆ ಯಾರು, ಯಾಕಿಂಥ ಅಮಾನವೀಯ ಕೆಲಸಕ್ಕೆ ಕೈ ಹಾಕಿದ್ಲು ಅನ್ನೋದು ಕೂಡ ಗೊತ್ತಾಗಬೇಕಿದೆ. ಬ್ರಿಟಿಷ್ ಕೊಲಂಬಿಯಾದ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ. ಗೆಳೆಯರೆ, ಇಲ್ಲಿ ನಿಮಗೊಂದು ಸಣ್ಣ ಮಾಹಿತಿಯನ್ನು ಕೊಡಬೇಕಿದೆ. ನೀವೇನಾದರೂ ಭೂಲೋಕದ ಸ್ವರ್ಗ ಕಾಶ್ಮೀರಕ್ಕೆ ಭೇಟಿ ಕೊಡಬೇಕು, ಅಲ್ಲಿನ ಪ್ರವಾಸಿ ತಾಣಗಳನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕಾಗಿ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಒಂದು ಅತ್ಯದ್ಭುತ ಟೂರ್ ಪ್ಯಾಕೇಜ್ ಅನ್ನ ನಿಮ್ಮ ಮುಂದಿಡ್ತಾ ಇದೆ. 5 ರಾತ್ರಿ 6 ದಿನಗಳ ಕಾಶ್ಮೀರ ಟೂರ್ ಇದು. ಅಲ್ಲಿ ಶ್ರೀನಗರ, ಶಂಕರಾಚಾರ್ಯ ಪೀಠ, ದಾಲ್ ಲೇಕ್, ಸೋನ್ಮಾರ್ಗ್, ಗುಲ್ಮಾರ್ಗ್, ಪಹಲ್ಗಾಮ್, ಅರು ವ್ಯಾಲಿ, ಬೀತಾಬ್ ವ್ಯಾಲಿಗಳಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. 4 ರಾತ್ರಿಗಳು ನಿಮ್ಮನ್ನ 3 ಸ್ಟಾರ್ ಹೋಟೆಲ್ ಅಲ್ಲಿ ಇಡ್ತಾರೆ. 1 ರಾತ್ರಿಯನ್ನ ಹೌಸ್ ಬೋಟ್ ಅಲ್ಲಿ ನೀವು ಕಳಿಬಹುದು. ಊಟ, ತಿಂಡಿ, ಗುಲ್ಮಾರ್ಗ್ ಅಲ್ಲಿ ಕೇಬಲ್ ಕಾರ್ ವ್ಯವಸ್ಥೆ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಎಲ್ಲ ಇರುತ್ತೆ. ಜೊತೆಗೆ 24 ಗಂಟೆಗಳ ಕಾಲ ನಿಮ್ಮ ಜೊತೆ ಒಬ್ಬ ಟೂರ್ ಮ್ಯಾನೇಜರ್ ಕೂಡ ಇರ್ತಾರೆ. ಮಾರ್ಚ್ 20ನೇ ತಾರೀಕು ಈ ಬ್ಯಾಚ್ ಬೆಂಗಳೂರಿನಿಂದ ಹೊರಡ್ತಾ ಇದೆ. ಬೆಸ್ಟ್ ಆಫರ್ ಪ್ರೈಸ್ ಅಂದ್ರೆ 53,700 ರೂಪಾಯಲ್ಲಿ ನಿಮಗೆ ಕಾಶ್ಮೀರವನ್ನು ತೋರಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕೆಲವೇ ಸೀಟುಗಳು ಲಭ್ಯ ಇವೆ. ನಿಮಗೆ ಆಸಕ್ತಿ ಇದ್ರೆ 7022848666 7022848666 ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಗೆಳೆಯರೆ, ಇಷ್ಟಾಗೋ ಹೊತ್ತಿಗೆ ಪೊಲೀಸರಿಗೆ ಮತ್ತೊಂದು ಮಾಹಿತಿ ಕೂಡ ಬಂತು. ಅದೇನು ಅಂದರೆ, ಆ ಶಾಲೆ ಮೇಲೆ ದಾಳಿ ಆಗೋ ಹೊತ್ತಲ್ಲೇ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಇನ್ನಿಬ್ಬರ ಕೊಲೆ ಕೂಡ ಆಗಿತ್ತು. ಪೊಲೀಸರು ಅಲ್ಲಿಗೂ ಹೋದರು. ಅಲ್ಲಿನ ಕ್ರೈಮ್ ಸೀನನ್ನು ನೋಡಿದವರಿಗೆ ಅದು ಕೂಡ ಗುಂಡು ಹಾರಿಸಿ ಮಾಡಿದ ಕೊಲೆ ಅನ್ನೋದು ಗೊತ್ತಾಯಿತು. ಅಷ್ಟೇ ಅಲ್ಲ, ಯಾವ ಹೆಂಗಸು ಶಾಲೆಗೆ ಬಂದು ಗುಂಡಿನ ದಾಳಿ ಮಾಡಿದ್ಲೋ ಅವಳೇ ಶಾಲೆಗೆ ಬರೋ ಮೊದಲು ಹಾದಿಯಲ್ಲಿ ಇನ್ನೂ ಇಬ್ಬರನ್ನು ಬಲಿ ತಗೊಂಡೇ ಶಾಲೆಗೆ ಬಂದಿದ್ಲು. ಈ ಮಾಹಿತಿಯನ್ನು ಕೆನಡಾದ ಪೊಲೀಸರು ಹಂಚಿಕೊಂಡಿದ್ದಾರೆ. ಆದರೆ ಅವಳು ಯಾರು ಅನ್ನೋದು ನಮಗೆ ಗೊತ್ತಾಗಿದೆ. ಆದರೂ ತನಿಖೆ ಪ್ರಗತಿಯಲ್ಲಿರೋದ್ರಿಂದ ಈ ಹಂತದಲ್ಲಿ ಯಾವ ಮಾಹಿತಿಯನ್ನು ಮಾಧ್ಯಮಗಳ ಮುಂದೆ ಹಂಚಿಕೊಳ್ಳೋದಕ್ಕಾಗೋದಿಲ್ಲ ಅಂತ ಅಲ್ಲಿನ ಪೊಲೀಸರು ಹೇಳಿದ್ದಾರೆ. ಇನ್ನು ಆ ದಾಳಿಯಲ್ಲಿ
ಒಟ್ಟು 25 ಮಂದಿ ಗಾಯಗೊಂಡಿದ್ದಾರೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಲ್ಲಿ ಚಿಕಿತ್ಸೆ ನಡೀತಿದೆ. ಗೆಳೆಯರೆ, ಕೆನಡಾದಲ್ಲಿ ನಡೆದ ಈ ಘಟನೆಗೆ ವಿಶ್ವವೇ ಮರುಕವನ್ನು ವ್ಯಕ್ತಪಡಿಸಿದೆ. ಇದೊಂದು ಪೈಶಾಚಿಕ ಕೃತ್ಯ ಅಂತ ಅಲ್ಲಿನ ಪ್ರಧಾನಿ ಹೇಳಿದ್ದಾರೆ. ರಿಡ್ಜ್ ಶಾಲೆಯಲ್ಲಿ ನಡೆದಿರೋ ಕೃತ್ಯ ಅತ್ಯಂತ ಭಯಾನಕ. ಅದರಲ್ಲಿ ತಮ್ಮ ಪ್ರೀತಿ ಪಾತ್ರರನ್ನು ಕಳ್ಕೊಂಡವರ ಕುಟುಂಬಗಳಿಗೆ, ಅವರ ಮಿತ್ರರಿಗೆ ನಾನು ಸಾಂತ್ವನವನ್ನು ಹೇಳೋದಕ್ಕೆ ಬಯಸ್ತೀನಿ ಅಂತ ಮಾರ್ಕ್ ಕಾರ್ನಿ ಹೇಳಿದರೆ, ಭಾರತದ ಪ್ರಧಾನಿ ಕೂಡ ಕೆನಡಾದಲ್ಲಿನ ಘಟನೆಗೆ ಮರುಕ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಎಕ್ಸಲ್ಲಿ ಪೋಸ್ಟ್ ಮಾಡಿರುವ ಮೋದಿ ಕೆನಡಾದಲ್ಲಿನ ಘಟನೆಯಿಂದ ಶಾಕ್ಗೆ ಒಳಗಾಗಿರೋದಾಗಿ ತಿಳಿಸಿದ್ದಾರೆ. ಹಾಗೆ ಆ ಘಟನೆಯಲ್ಲಿ ಸಾವನ್ನಪ್ಪಿದವರ ಕುಟುಂಬಗಳಿಗೆ ಸಾಂತ್ವನವನ್ನು ಹೇಳೋದರ ಜೊತೆಗೆ ಗಾಯಾಳುಗಳು ಬೇಗ ಗುಣಮುಖವಾಗಲಿ, ಭಾರತ ಕೆನಡಾದ ಜೊತೆ ಗಟ್ಟಿಯಾಗಿ ನಿಲ್ಲುತ್ತೆ, ಈ ಕೃತ್ಯವನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಅಂತ ಮೋದಿ ಹೇಳಿದ್ದಾರೆ. ಇನ್ನು ಕೆನಡಾದಲ್ಲಿ ಒಂಟಿ ಕೊಲೆಗಳು, ಗ್ಯಾಂಗ್ ವಾರ್ಗಳು, ಭೂಗತ ಪಾತಕಿಗಳು, ಒಬ್ಬರನ್ನೊಬ್ಬರು ಕೊಂದುಕೊಳ್ಳೋದು, ಅಚಾನಕ್ಕಾಗಿ ದಾಳಿ ಮಾಡಿಕೊಳ್ಳೋದು, ಅದರಲ್ಲಿ ಯಾರೋ ಅಮಾಯಕರು ಸಾವಿಗೀಡಾಗೋದು, ಇದ್ಯಾವುದೂ ಹೊಸ್ತಲ್ಲ. ಅಲ್ಲಿ ಭಾರತದ ಪಾತಕಿಗಳು ಇದ್ದಾರೆ. ಪಾಕಿಸ್ತಾನ, ಆಫ್ರಿಕಾ, ಯುರೋಪ್, ಆಗ್ನೇಯ ಏಷ್ಯಾ ದೇಶಗಳು, ಹೀಗೆ ಜಗತ್ತಿನ ನಾನಾ ದೇಶಗಳಿಂದ ಅಲ್ಲಿಗೆ ಹೋಗಿ ನೆಲೆಗೊಂಡ ಸಾಕಷ್ಟು ಪಾತಕಿಗಳ ಗುಂಪುಗಳು ಅಲ್ಲಿ ಕೆಲಸ ಮಾಡ್ತಾ ಇವೆ. ಕೆನಡಾದಲ್ಲಿ ಮಾದಕ ಪದಾರ್ಥಗಳು, ಆಯುಧಗಳು ತುಂಬ ಸುಲಭವಾಗಿ ಸಿಗುತ್ತವೆ. ಹೀಗಾಗಿ ಅಲ್ಲಿ ಕ್ರೈಮ್ ಅನ್ನೋದು ಅಪರೂಪ ಅಲ್ಲ. ಆದರೆ ಇಂಥ ಮಾಸ್ ಕಿಲ್ಲಿಂಗ್ಸ್, ವಿನಾಕಾರಣ ಮಕ್ಕಳನ್ನು, ಅಮಾಯಕರನ್ನು ಕೊಂದು ಹಾಕೋ ಥರದ ಹುಚ್ಚು ಅಪರಾಧಗಳು ಇತ್ತೀಚೆಗಲ್ಲಿ ನಡೆದಿರಲಿಲ್ಲ. 2020ರಲ್ಲಿ ಇಂಥದ್ದೊಂದು ಘಟನೆ ನಡೆದಿತ್ತು. ಅವತ್ತು ಕೆನಡಾದ ನೋವಾ ಸ್ಕಾಟಿಯಾದಲ್ಲಿ ಸುಮಾರು 51 ವರ್ಷದ ಗ್ಯಾಬ್ರಿಯಲ್ ಪೋರ್ಟ್ಮ್ಯಾನ್ ಅನ್ನೋನು ಏಪ್ರಿಲ್ 18 ಹಾಗೂ 19ನೇ ತಾರೀಕು ವಿವಿಧ ಕಡೆಗಳಲ್ಲಿ ಗುಂಡಿನ ದಾಳಿಯನ್ನು ಮಾಡಿದ. ಹಾಗೆ 16 ಸ್ಥಳಗಳಿಗೆ ಅವನು ಬೆಂಕಿಯನ್ನೂ ಹಚ್ಚಿದ್ದ. ಅವತ್ತು ಸುಮಾರು 22 ಮಂದಿ ಬಲಿಯಾಗಿದ್ದರು. ಅದರಲ್ಲಿ 13 ಮಂದಿಯನ್ನು ಗುಂಡಿಕ್ಕಿ ಕೊಂದಿದ್ದ ಗ್ಯಾಬ್ರಿಯಲ್ ಇನ್ನುಳಿದ 9 ಮಂದಿಯನ್ನು ಬೆಂಕಿ ಹಚ್ಚಿ ಕೊಂದಿದ್ದ. ಆ ಘಟನೆ ಕೆನಡಾದ ಪಾಲಿಗೆ ಅತ್ಯಂತ ಭಯಾನಕ ಘಟನೆಯಾಗಿ ಗುರುತಿಸಿಕೊಳ್ತು. ಇನ್ನು ಆ ಪೈಶಾಚಿಕತೆಗೆ ಕಾರಣ ಆಗಿದ್ದು ಅವತ್ತಿನ ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರೂಡೋ ಅವರ ಒಂದು ಹೇಳಿಕೆ. 2019ರ ಚುನಾವಣಾ ಪ್ರಚಾರದ ಸಮಯದಲ್ಲಿ ಜಸ್ಟಿನ್ ಟ್ರೂಡೋ ಕೆನಡಾದ ನಾಗರಿಕರ ಬಳಿ ಇದ್ದ ಮಿಲಿಟರಿ ಗ್ರೇಡ್ನ ಗನ್ಗಳನ್ನು ಬ್ಯಾನ್ ಮಾಡ್ತೀವಿ, ಅವುಗಳನ್ನು ವಾಪಸ್ ಕಿತ್ಕೋತೀವಿ ಅಂತೆಲ್ಲ ಹೇಳಿದ್ರು. ಇದು ಸಾಕಷ್ಟು ಜನರನ್ನು ಕೆರಳಿಸಿತ್ತು. ಹೀಗಾಗಿ ಟ್ರೂಡೋ ನಿರ್ಧಾರವನ್ನು ಪ್ರತಿಭಟಿಸಿ ಗ್ಯಾಬ್ರಿಯಲ್ ಅನ್ನೋನು ಅಮಾಯಕರನ್ನು ಭಯಾನಕವಾಗಿ ಕೊಂದಿದ್ದ ಅಂತ ಹೇಳಲಾಯಿತು. ಆ ಘಟನೆ ನಂತರ ಮತ್ತೆ ಕೆನಡಾದಲ್ಲಿ ಇಂಥ ಘಟನೆಗಳು ವರದಿ ಆಗಿರಲಿಲ್ಲ. ಆದರೆ ಸಿಂಗಲ್ ಅಟ್ಯಾಕ್ಗಳು ನಡೀತಾ ಇದ್ವು. ಇತ್ತೀಚೆಗೆ ಚಂದನ್ ಕುಮಾರ್ ಪಾಪ ದುಷ್ಕರ್ಮಿಗಳ ಕೈಯಲ್ಲಿ ಸಾವಿಗೀಡಾದರು. ಅದರ ಬೆನ್ನಲ್ಲೇ ಈ ಭಯಾನಕ ಕೃತ್ಯ ಅಲ್ಲಿ ನಡೆದು ಹೋಗಿದೆ. ಗೆಳೆಯರೆ, ಕೆನಡಾ, ಅಮೆರಿಕಾದಂಥ ದೇಶಗಳಲ್ಲಿ ಗನ್ ಕಲ್ಚರ್ ಅನ್ನೋದು ದೊಡ್ಡ ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ಅಮೆರಿಕಾದಲ್ಲಿ ಇದೇ ಜನವರಿ 9ನೇ ತಾರೀಕು ಮಿಸಿಸಿಪಿಯ ಸಿಡರ್ ಬ್ಲಫ್ ಅನ್ನೋ ಪ್ರದೇಶದಲ್ಲಿ ವ್ಯಕ್ತಿಯೊಬ್ಬ ಇದ್ದಕ್ಕಿದ್ದಂತೆ ಗುಂಡಿನ ದಾಳಿ ಮಾಡ್ದ. ಆ ದಾಳಿಯಲ್ಲಿ 6 ಮಂದಿ ಬಲಿಯಾದರು. ಹಾಗೆ 2025ರ ಡಿಸೆಂಬರ್ 13ನೇ ತಾರೀಕು ಬ್ರೌನ್ ಯೂನಿವರ್ಸಿಟಿಯಲ್ಲಿ ನಡೆದಿದ್ದ ಗುಂಡಿನ ದಾಳಿಯಲ್ಲಿ 3 ಮಂದಿ ಸಾವಿಗೀಡಾಗಿ 9 ಮಂದಿ ಗಾಯಗೊಂಡಿದ್ದರು. ಆ ದಾಳಿಯನ್ನು ಅಲ್ಲಿನ ಹಳೆ ವಿದ್ಯಾರ್ಥಿಯೊಬ್ಬ ಮಾಡಿದ್ದ. ಇನ್ನು ಅಕ್ಟೋಬರ್ 11, 2025ರಂದು ಮಿಸಿಸಿಪಿಯ ಲಿಲ್ಯಾಂಡಲ್ಲಿ ನಡೆದ ದಾಳಿಯಲ್ಲಿ 7 ಮಂದಿ ಸಾವನ್ನಪ್ಪಿದ್ರೆ 12 ಮಂದಿ ಗಾಯಗೊಂಡಿದ್ರು. ಅವತ್ತು ಫುಟ್ಬಾಲ್ ಆಟದ ಸಮಯದಲ್ಲಿ ಈ ದಾಳಿ ನಡೆದಿತ್ತು. ಇದು ಅಮೆರಿಕಾದಲ್ಲಿ ಇತ್ತೀಚೆಗೆ ನಡೆದ ಗನ್ ದಾಳಿಗಳ ಒಂದು ಸಣ್ಣ ಉದಾಹರಣೆ ಅಷ್ಟೇ. ಅಲ್ಲಿ ಆಯುಧಗಳ ತಯಾರಿಕಾ ಲಾಬಿಗಳು ಸಾಕಷ್ಟು ಬಲಿಷ್ಠವಾಗಿವೆ. ಅಮೆರಿಕಾದಲ್ಲಂತೂ ಸರ್ಕಾರವನ್ನ ಉರುಳಿಸುವ ಅಥವಾ ಉಳಿಸುವ ಶಕ್ತಿ ಈ ಆಯುಧ ತಯಾರಿಕಾ ಕಂಪನಿಗಳಿಗಿದೆ. ಹೀಗಾಗಿ ಆಯುಧಗಳ ಬಳಕೆ, ಮಾರಾಟದ ಬಗ್ಗೆ ಭಾರತದಂಥ ದೇಶಗಳಲ್ಲಿರೋ ಹಾಗೆ ನಿರ್ಬಂಧವನ್ನು ಹೇರೋದಕ್ಕೆ ಅಲ್ಲಿನ ಸರ್ಕಾರಗಳಿಗೆ ಸಾಧ್ಯ ಆಗಿಲ್ಲ. ಇನ್ನು ಮಾರಣಾಂತಿಕ ಆಯುಧಗಳನ್ನು ಇಟ್ಕೊಳ್ಳೋದಕ್ಕೆ ಕೂಡ ಒಂದು ಮಾನಸಿಕ ಸ್ಥಿರತೆ ಬೇಕು ಅಂತ ಅಲ್ಲಿ ಯಾರೂ ನಿಮ್ಮನ್ನು ಕೇಳೋದಿಲ್ಲ. ಆಯುಧಗಳು ಸುಲಭವಾಗಿ ಸಿಗುತ್ತವೆ ಅಂದಮೇಲೆ ಯಾರು ಬೇಕಾದರೂ ಅದನ್ನು ಇಟ್ಕೊಳ್ಳೋದಕ್ಕೆ ಹೋಗ್ತಾರೆ. ಹಾಗೆ ಕೆನಡಾ ಮತ್ತು ಯುರೋಪ್ನ ದೇಶಗಳಲ್ಲಿ ಅಕ್ರಮ ವಲಸಿಗರ ಸಂಖ್ಯೆ ಕೂಡ ತುಂಬ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ಅಲ್ಲಿ ಮಾದಕ ಪದಾರ್ಥಗಳ ಹಾವಳಿ ಹೇಗಿದೆ ಅನ್ನೋದಂತೂ ಗೊತ್ತಿರೋ ವಿಷಯನೇ. ನಶೆ ಏರಿ ಅಥವಾ ಡಿಪ್ರೆಷನ್ಗೆ ಒಳಗಾಗಿ ಯಾವನೋ ಅಥವಾ ಯಾವಳೋ ಹೀಗೆ ಕೈಯಲ್ಲಿ ಬಂದೂಕು ಹಿಡ್ಕೊಂಡು ಬಂದು ಏಕಾಏಕಿ ಗುಂಡು ಹಾರಿಸಿದರೆ ಪಾಪ ಸಾಯೋದು ಅಮಾಯಕರು. ಅಲ್ಲಿಗಾದೇ ಆಗ್ತಾ ಇದೆ. ಇನ್ನು ಕೆನಡಾದ ಹೊಸ ಸರ್ಕಾರ ಅಲ್ಲಿನ ಗ್ಯಾಂಗ್ಗಳನ್ನು, ಉಗ್ರರನ್ನು ಮಟ್ಟ ಹಾಕೋದಕ್ಕೆ ಈಗೀಗ ಒಂದಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದೆ. 764 ಮತ್ತು ಟೆರರ್ಗ್ರಾಮ್ ಕಲೆಕ್ಟಿವ್ ಅನ್ನೋ ಸಂಘಟನೆಗಳ ಮೇಲಲ್ಲಿ ನಿರ್ಬಂಧವನ್ನು ಹೇರಲಾಗಿದೆ. ಹಾಗೆ ಸುಮಾರು 7 ಟ್ರಾನ್ಸಿಷನಲ್ ಕ್ರಿಮಿನಲ್ ಗ್ರೂಪ್ಸ್ ಮೇಲೆ 2025ರಲ್ಲೇ ನಿರ್ಬಂಧವನ್ನು ವಿಧಿಸಲಾಯಿತು. ಇನ್ನು 2024ರಲ್ಲಿ ಸಮಿಡೌನ್ ಅನ್ನೋ ಸಂಘಟನೆಯನ್ನು ಉಗ್ರ ಸಂಘಟನೆ ಅಂತ ಘೋಷಿಸಲಾಯಿತು. ಹಾಗೆ IRGC ಅಂದರೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಇದೆಯಲ್ಲ, ಅದು ಕೂಡ ಅಲ್ಲಿ ಲಿಸ್ಟೆಡ್ ಸ್ಟೇಟ್ ಸ್ಪಾನ್ಸರ್ಡ್ ಭಯೋತ್ಪಾದಕ ಸಂಘಟನೆ ಅನ್ನಿಸ್ಕೊಳ್ಳುತ್ತೆ. ಇನ್ನು ಈಗ
ಕೆನಡಾದಲ್ಲಿನ ಖಲಿಸ್ತಾನಿಗಳ ವಿರುದ್ಧ ಕೂಡ ಅಲ್ಲಿನ ಸರ್ಕಾರ ಒಂದಷ್ಟು ಕ್ರಮಗಳನ್ನು ತಗೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಸಿಖ್ ಫಾರ್ ಜಸ್ಟಿಸ್ ಅನ್ನ ಭಯೋತ್ಪಾದಕ ಸಂಘಟನೆಗಳ ಪಟ್ಟಿಗೆ ಸೇರಿಸಿ ಅವರ ಅಸೆಟ್ಸ್ ಅನ್ನ ಸೀಸ್ ಮಾಡೋದಕ್ಕೆ ಅಲ್ಲಿನ ಸರ್ಕಾರ ಆದೇಶವನ್ನು ಕೊಟ್ಟಿದೆ. ಸಿಖ್ ಫಾರ್ ಜಸ್ಟಿಸ್ ಅಂದ್ರೆ ಅದೇ ಗುರು ಪತ್ವಂತ್ ಸಿಂಗ್ ಪನ್ನು ಅಂತ ಒಬ್ಬ ಅಮೆರಿಕಾದಲ್ಲಿ ಕೂತಿದ್ದಾನಲ್ಲ, ಅವನ ಸಂಘಟನೆ. ಈ ಸಿಖ್ ಫಾರ್ ಜಸ್ಟಿಸ್ನ ಕಾರ್ಯಕರ್ತ ಆಗಿದ್ದವನೇ ನಿಜ್ಜರ್. ಅವನನ್ನು ಕೆನಡಾದಲ್ಲಿ ಹೊಡೆದು ಹಾಕಿದರು. ಅವನ ಸಾವಿಗೆ ಕೆನಡಾ ಸಂಸತ್ತಲ್ಲಿ ಸಂತಾಪ ಸೂಚಿಸುವ ಕೆಲಸವನ್ನು ಅಲ್ಲಿನ ಅವತ್ತಿನ ಪ್ರಧಾನಿ ಜಸ್ಟಿನ್ ಟ್ರೂಡೋ ಮಾಡಿದ್ದ. ಈಗ ಕಾರ್ನಿ ಸರ್ಕಾರ ಸಿಖ್ ಫಾರ್ ಜಸ್ಟಿಸ್ ಅನ್ನ ಉಗ್ರರ ಪಟ್ಟಿಗೆ ಸೇರಿಸಿದೆ. ಇದು ಕೂಡ ಒಂಥರ ಒಳ್ಳೆಯದೇ. ಆದರೆ ಕೆನಡಾ ಗನ್ ಕಲ್ಚರ್ ಹಾಗೂ ಮಾದಕ ಪದಾರ್ಥಗಳ ವಿಷಯದಲ್ಲಿ, ಅಕ್ರಮ ವಲಸೆಗಳ ವಿಷಯದಲ್ಲಿ ತುಂಬಾನೇ ಕೆಲಸ ಮಾಡಬೇಕಾಗಿದೆ. ಹಾಗಾಗದೇ ಇದ್ರೆ ಇಂಥ ಹತ್ಯಾಕಾಂಡಗಳಲ್ಲಿ ಆಗಾಗ ನಡೀತಾ ಇರುತ್ತವೆ, ಅಮಾಯಕರು ಪ್ರಾಣ ಕಳ್ಕೋಬೇಕಾಗಿ ಬರುತ್ತೆ. ಇದು ಗೆಳೆಯರೆ ಕೆನಡಾದಲ್ಲಿ ನಡೆದ ಭೀಕರ ಘಟನೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.